ಜನತಾ ಪಾರ್ಟಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವಾಗಿದೆ. ನಾಳೆ ಸಿಜೆಪಿಯವರು ಜಂತರ್ ಮಂತರ್ ಡೆಲ್ಲಿಯಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ 3 ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ: ವಿಜಿತಾ ದಾನಿಯಾ, ಸೌರವ್ ದಾಸ್, ಆಶುತೋಷ್ ರಂಕ. ನಾರ್ಮಲ್ ಆಗಿ ಸಿಜೆಪಿ ಪಾರ್ಟಿ ಮೇನ್ ಅಜೆಂಡಾ ಏನು 50% ವುಮೆನ್ ರಿಸರ್ವೇಶನ್ ಎಲ್ಲ ಇರ್ಬೇಕಂತ. ಬಟ್ ಈ ಚಿತ್ರದಲ್ಲಿ ನೋಡೋತರ ಅವರುಗಳೇ ಫಾಲೋ ಮಾಡ್ತಾ ಇಲ್ಲ ಪ್ರಾಪರ್ ಆಗಿ. ವಿಜಿತಾ ದಾನಿಯಾ ನಾರ್ಮಲ್ ಆಗಿ ಅವ್ರು ಫೇಮಸ್ ಆಗಿರೋದು ಧ್ರುವ್ ರಾಠಿ ಅವರ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಬರೆಯೋದು, ಮತ್ತೆ ಹಿಂದೂ ನಂಬಿಕೆಗಳ ಬಗ್ಗೆ ವಿಮರ್ಶೆ ಮಾಡೋದು. ಇದನ್ನ ನೀವು ವಿಡಿಯೋದಲ್ಲಿ ಬೇಕಾದ್ರೆ ನೋಡಿ. ये तो ऐसा हुआ कि भगवान ऐसा सैडिस्ट है कि ओ आओ आओ मेरे चाटुकार, मेरे चरणों का पानी पियो, तब मैं खुश होऊंगा, तब मैं तुम्हें कृपा दूंगा। क्या आदि शंकराचार्य एक हिपोक्रेट थे, यानी एक बहरूपी है? नाम क्या? दक्ष प्रजापति। और उसकी बेटी कौन? सती। सती एक दिन इंस्टाग्राम चला रही, सामने आई प्रोफाइल शिव की। शिव कौन? अपने हरियाणा का छोरा, देसी बंदा। ऐसे एक बार ठंड लग रही, वहां पे देखा शमशान घाट में चिता जल रही है, उसके आगे बैठ के हाथ सेकने लग गया, राख अपने ऊपर लगा ली। तो सती तो फुल इम्प्रेस, यार क्या कूल बंदा है, बोली डैडी मुझे तो इसी से शादी करनी। ನೆಕ್ಸ್ಟ್ ಬರೋದು ಸೌರವ್ ದಾಸ್. ಈ ಸೌರವ್ ದಾಸ್ ಫೇಮಸ್ ಆಗಿರೋದು ಯಾವುದಕ್ಕೆ ಅಂದ್ರೆ, ನಿಮ್ಗೆ ಗೊತ್ತಲ್ಲ ಜಮ್ಮು ಕಾಶ್ಮೀರದ್ದು ಆರ್ಟಿಕಲ್, ಅದನ್ನ ನಾವು ರದ್ದುಪಡಿಸಿರೋದು ಸುಪ್ರೀಂ ಕೋರ್ಟ್. ಅದನ್ನ ಇವನ್ ಹೇಳ್ತಾನೆ, ಲೈಕ್ ಪ್ರಜಾಪ್ರಭುತ್ವ ಕುಸಿತಾ ಇದೆ ಮತ್ತು ನ್ಯಾಯದ ಮೇಲೆ ನಂಬಿಕೆ ಹೋಗ್ತಾ ಇದೆ, ಹಂಗೆ ಹಿಂಗೆ ಅಂತ. ಸೊ ಈ ತರ ದೇಶ ವಿರೋಧಿ ಮಾತುಗಳು ಹೇಳಿ ಫೇಮಸ್ ಆಗಿರೋ ವ್ಯಕ್ತಿ ಇವ. ಆಮೇಲೆ ಲಾಸ್ಟ್ ಅಲ್ಲಿ ಇರೋರು ಆಶುತೋಷ್ ರಂಕ. ಸೊ ಇವ್ರು ಏನಂದ್ರೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಈಗ ಅವ್ಯವಹಾರ ನಡೀತಲ್ಲ, ಯಾರು ಕೇಜ್ರಿವಾಲ್ ಮಾಡಿರೋ ತಪ್ಪುಗಳನ್ನು ಅವನು ಸಮರ್ಥಿಸ್ತಾನೆ, ಲೈಕ್ ನೀವು ಮಾಡಿದೆಲ್ಲ ಕರೆಕ್ಟ್, ಹಂಗೆ ಹಿಂಗೆ ಅಂತ. ಇನ್ನೊಂದು ಕರ್ಮ ಏನಂದ್ರೆ ಇವ್ರುಗಳೆಲ್ಲ ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ನನ್ನ ಒಂದು ಕಳಕಳಿಯ ತಿಳುವಳಿಕೆ ಏನಂದ್ರೆ ಫ್ರೆಂಡ್ಸ್, ನೀವು ಏನೇ ಒಂದು ಹೋರಾಟ ಅಥವಾ ಚಳುವಳಿ ಮಾಡಿ, ಅದು ಒಳ್ಳೇದು. ಯಾಕಂದ್ರೆ ನಾವು ಇರೋದು ಡೆಮೊಕ್ರೆಟಿಕ್ ಕಂಟ್ರಿ. ಬಟ್ ಮೊದಲನೇದಾಗಿ ಬೆಂಬಲಿಸುವ ಮೊದಲು ಅವರ ಉದ್ದೇಶ, ನಾಯಕನ ವಿಚಾರಧಾರೆಯನ್ನು ಸ್ವತಃ ಪರಿಶೀಲಿಸುವುದು ಮುಖ್ಯ. ನೀವು ಸಿಜೆಪಿ ಬಗ್ಗೆ ಏನಂತೀರಾ? ಕಮೆಂಟ್ನಲ್ಲಿ ತಿಳಿಸಿ.